ಕರ್ನಾಟಕ ರಾಜ್ಯ ಸರ್ಕಾರ ವಿಧಾನಸಭೆ ವಿಧಾನ ಪರಿಷತ್ನಲ್ಲಿ ದ್ವೇಷ ಭಾಷಣ ತಡೆ ಅಪರಾಧ ಕಾಯ್ದೆಯನ್ನ ಈಗಾಗಲೇ ಜಾರಿಗೊಳಿಸಿದೆ. ಅದಿನ್ನು ರಾಜ್ಯಪಾಲರ ಸಹಿ ಆದ್ರೆ ಅದು ಕಾನೂನಾಗಿ ರೂಪಾಂತರ ಆಗತ್ತೆ. ಈ ದ್ವೇಷ ಭಾಷಣ ತಡೆ ಕಾಯ್ದೆ ಏನಂತ ಹೇಳಿದ್ರೆ ಇದೊಂದು ರಾಜಕೀಯ ಪ್ರೇರಿತವಾದಂತಹ ಕಾನೂನಾಗಿದೆ. ಇದರಲ್ಲಿ ಹಿಂದೂಗಳ ವಾಕ್ ಸ್ವಾತಂತ್ರ್ಯವನ್ನ, ಹಿಂದೂಗಳ ಧ್ವನಿಯನ್ನ, ಹಿಂದೂಗಳ ಧಾರ್ಮಿಕ ಆಚರಣೆ ಸ್ವಾತಂತ್ರ್ಯವನ್ನ ಹತ್ತಿಕ್ಕುವಂತ ವ್ಯವಸ್ಥಿತ ಪಿತೂರಿ ಮತ್ತೆ ಅಲ್ಪಸಂಖ್ಯಾತರನ್ನ, ಮುಸ್ಲಿಮರನ್ನ ಓಲೈಕೆ ಮಾಡ್ಲಿಕ್ಕಾಗಿ ಈ ಒಂದು ಕಾನೂನನ್ನ ತರುವಂತದ್ದು. ಈಗಾಗಲೇ ನಮ್ಮ ದೇಶದಲ್ಲಿ ಕೇಂದ್ರ ಸರ್ಕಾರ BNS ಭಾರತೀಯ ನ್ಯಾಯದಂಡ ಸಂಹಿತೆಯಲ್ಲಿ ಈಗಾಗಲೇ ಸಾಕಷ್ಟು ಪ್ರಾವಿಷನ್ಗಳು 296 ಇಂದ 302 ವರೆಗೆ ದ್ವೇಷ ಭಾಷಣ ಮಾಡಿದರೆ ಅವರ ಮೇಲೆ ಅಪರಾಧ ದಾಖಲಿಸುವಂತ ಸಾಕಷ್ಟು ಕಲಂಗಳು ಎಕ್ಸಿಸ್ಟಿಂಗ್ ಅಲ್ಲಿ ಇದ್ರೂ ಸಹ ಇವತ್ತು ರಾಜ್ಯ ಸರ್ಕಾರ ಹಿಂದೂಗಳನ್ನ ಟಾರ್ಗೆಟ್ ಮಾಡ್ಲಿಕ್ಕಾಗಿ ಹೊಸ ಕಾಯ್ದೆಯನ್ನ ಮಾಡ್ತಾ ಇದೆ. ಅಷ್ಟೇ ಅಲ್ಲ, ಈ ಕಾಯ್ದೆಯನ್ನ ಸ್ಟಡಿ ಮಾಡಿದಾಗ ಗಮನಕ್ಕೆ ಬರುವ ಅಂಶ ಏನಂತ ಹೇಳಿದ್ರೆ ಇದರಲ್ಲಿ ಯಾವುದೇ ರೀತಿ ದ್ವೇಷ ಭಾಷಣ, ದ್ವೇಷದ ಅಪರಾಧ ಯಾವ್ದು ಅಂತ ಹೇಳಿದ್ರೆ ಅದಕ್ಕೆ ಸ್ಪಷ್ಟವಾದ ವ್ಯಾಖ್ಯಾನ ಇಲ್ಲ. ಒಬ್ಬ ಪೊಲೀಸ್ ಅಧಿಕಾರಿ, DCP ಇರ್ಬೋದು, ಮ್ಯಾಜಿಸ್ಟ್ರೇಟ್ ಇರ್ಬೋದು, DCP ಇರ್ಬೋದು, DC ಇರ್ಬೋದು, ಅವರು ಮನಸ್ಸಿಗೆ ಬಂದಂಗೆ ಯಾವುದೇ ಘಟನೆನೇ, ಯಾವುದೇ ಭಾಷಣವನ್ನ, ಯಾವುದೇ ಮುಖಂಡರನ್ನ ದ್ವೇಷ ಭಾಷಣ ಅಂತೇಳಿ ಬುಕ್ ಮಾಡುವ ಸಾಧ್ಯತೆ ಇದೆ. ಆ ಬುಕ್ ಮಾಡಿದ್ರೆ ಅದರ ಅಡಿಯಲ್ಲಿ 1 ವರ್ಷ 3 ವರ್ಷ ಜೈಲು ಶಿಕ್ಷೆ, ಸುಮಾರು 1 ಲಕ್ಷವರೆಗೆ ಅವರಿಗೆ ದಂಡವನ್ನ ವಿಧಿಸುವಂತ, ಆ ಮೂಲಕ ಅತ್ಯಂತ ಕಠೋರವಾಗಿ ಹಿಂದೂಗಳ ಧ್ವನಿಯನ್ನ ಅಡಗಿಸುವಂತ ವ್ಯವಸ್ಥಿತ ಪಿತೂರಿ ಇದ್ರ ಹಿಂದಿದೆ. ಅಷ್ಟೇ ಅಲ್ಲ, ಈಗಾಗಲೇ ನಮಗೆ ಕಾರ್ಯಕ್ರಮಗಳಿಗೆ, ನಮ್ಮ ಆಂತರಿಕ ಬೈಠಕ್ಗಳಿಗೆ, ಸಭೆಗಳಿಗೆ ಈಗಾಗಲೇ ಅವರು ಅನುಮತಿ ತೆಗೆದುಕೊಳ್ಳಿ ಅಂತೇಳಿ ಈ ತರ ಕಾನೂನು ಬಾಹಿರವಾಗಿ ನಮ್ಮ ಮೇಲೆ ಪ್ರೆಷರ್ ಮಾಡ್ತಾ ಇದ್ದಾರೆ. ಈ ಕಾನೂನು ಬಂದ್ರೆ ನಮಗೆ ಯಾವುದೇ ಬೈಠಕ್ ಇರಬಹುದು, ಆಂತರಿಕ ಒಂದು ಸಭೆ ಇರಬಹುದು, ಸಂವಾದಗಳಿರಬಹುದು, ಇದನ್ನು ಮಾಡ್ಲಿಕ್ಕೂ ಸಹ ಸರ್ಕಾರ ಅದರ ಮೇಲೆ ನಿಗಾ ಇಡಬಹುದು. ಅದನ್ನ ತಡೆಯುವಂತ ಅಧಿಕಾರ ಈ ಒಂದು ಕಾನೂನಿನಲ್ಲಿದೆ. ಅಷ್ಟೇ ಅಲ್ಲ, ಈಗಾಗಲೇ ನಾವು ನಮ್ಮ ಸಂತರು ಇರಬಹುದು, ಸ್ವಾಮೀಜಿಯರು ಇರಬಹುದು, ಅಥವಾ ಬೇರೆ ಬೇರೆ ಧಾರ್ಮಿಕ ಮುಖಂಡರು ಇರಬಹುದು, ಇದರಲ್ಲಿ ತಮ್ಮ ಪ್ರವಚನಗಳ ಮೂಲಕ ನಡೀತಾ ಇದೆ, ಮತಾಂತರ ನಡೀತಾ ಇದೆ. ಹಿಂದೂ ಸಮಾಜವನ್ನು ಜಾಗೃತಿ ಮಾಡ್ಲಿಕ್ಕಾಗಿ ಮಾಡಿದಂತ ಭಾಷಣಗಳು, ಪ್ರವಚನಗಳು, ಆಶೀರ್ವಚನಗಳು ಸಹ ಮುಂದಿನ ದಿನಗಳಲ್ಲಿ ಆ ಸಂತರ ಮೇಲೆ ದ್ವೇಷ ಭಾಷಣ ಅಂತೇಳಿ ಅವರ ಮೇಲೆ FIR ದಾಖಲು ಮಾಡುವ ಸಾಧ್ಯತೆ ಇದೆ. ಅಷ್ಟೇ ಅಲ್ಲ, ಕೇವಲ ಭಾಷಣ ಮಾತ್ರ ಅಲ್ಲ, ಪುಸ್ತಕಗಳಿರ್ಬೋದು, ಸೋಷಿಯಲ್ ಮೀಡಿಯಾ, ಬೇರೆ ಬೇರೆ ಮಾಧ್ಯಮಗಳಲ್ಲಿ, ಎಲೆಕ್ಟ್ರಾನಿಕ್ ಮೀಡಿಯಾ ಮೂಲಕನೂ ಸಹ ಪತ್ರಕರ್ತರಿಗೂ ಸಹ, ಮಾಧ್ಯಮದವರು ಸತ್ಯ ವರದಿಯನ್ನು ಮಾಡಿದರೂ ಸಹ ಪತ್ರಕರ್ತರನ್ನ ಇದ್ರ ಮೂಲಕ ಅವರನ್ನ ಒಂದು ದ್ವೇಷ ಭಾಷಣದ ಅಡಿಯಲ್ಲಿ ಒಂದು FIR ಮಾಡುವಂತ ಸಾಧ್ಯತೆ ಇದೆ. ಒಟ್ಟಾರೆ ನಮ್ಮ ರಾಜ್ಯದಲ್ಲಿ ಈ ದ್ವೇಷ ಭಾಷಣದ ಕಾಯ್ದೆ ಮೂಲಕ ರಾಜ್ಯ ಸರ್ಕಾರ ಒಂದು ಡಿಕ್ಟೇಟರ್ಶಿಪ್ ಅಂತ ಹೇಳಿದ್ರೆ ಒಂದು ಸರ್ವಾಧಿಕಾರಿ ಧೋರಣೆ ಮೂಲಕ ನೀವು ರಾಜ್ಯ ಸರ್ಕಾರದ ವಿರುದ್ಧ ಯಾರು ಮಾತಾಡುವಂಗಿಲ್ಲ, ಮಾತಾಡಿದ್ರೆ ನಿಮ್ಮ ಮೇಲೆ ಒಂದು ದ್ವೇಷ ಭಾಷಣವನ್ನ, ಒಂದು ಗುಂಡಾ ಆಕ್ಟ್ ತರ ಒಂದು ಕಾಯ್ದೆಯನ್ನ ಹಾಕ್ತೇವೆ ಅಂತೇಳಿ ಹೆದರಿಸಿ ನಮ್ಮ ರಾಜ್ಯದಲ್ಲಿ ಒಂದು ಭಯಭೀತವಾದಂತ ವಾತಾವರಣವನ್ನು ನಿರ್ಮಾಣ ಮಾಡುವಂತ ಪರಿಸ್ಥಿತಿಯನ್ನು ನಿರ್ಮಾಣ ಆಗ್ತಾ ಇದೆ. ಹಾಗಾಗಿ ಒಂದು ರೀತಿಯಲ್ಲಿ ಎಮರ್ಜೆನ್ಸಿ ಇವತ್ತು ನಿರ್ಮಾಣ ಆಗ್ತಾ ಇದೆ. ಹಾಗಾಗಿ ಹಿಂದೂ ಸಮಾಜ, ಸಂತರು, ಸಮುದಾಯದ ಎಲ್ಲ ಮುಖಂಡರು, ವಿದ್ಯಾರ್ಥಿಗಳಿರ್ಬೋದು, ಎಲ್ಲರೂ ಸಹ ಜಾಗೃತರಾಗಬೇಕಾಗಿದೆ. ಇದರಲ್ಲಿ ಈ ದ್ವೇಷ ಭಾಷಣವನ್ನ ದುರುಪಯೋಗ ಮಾಡಿಕೊಂಡು ತಮ್ಮ ವಿರೋಧಿಗಳನ್ನ, ತಮ್ಮ ಭಿನ್ನಾಭಿಪ್ರಾಯ ಇರುವ ವ್ಯಕ್ತಿಗಳನ್ನ ಹತ್ತಿಕ್ಕುವಂತ ವ್ಯವಸ್ಥಿತ ಪಿತೂರಿ ಷಡ್ಯಂತ್ರ ಇದೆ. ಈ ಷಡ್ಯಂತ್ರದ ವಿರುದ್ಧ ಹಿಂದೂ ಸಮಾಜ ಜಾಗೃತವಾಗಬೇಕಾಗಿದೆ. ಮತ್ತೆ ಇದರ ವಿರುದ್ಧವಾಗಿ ಕಾನೂನು ರೀತಿಯಲ್ಲಿ ಹೋರಾಟ ಮಾಡುವಂತ ಅವಶ್ಯಕತೆ ಇದೆ.